ಅದು ಅಕ್ಟೋಬರ್ 2009. ಅಮೆರಿಕದ ಓಕ್ಲಹೋಮಾ ಅನ್ನೋ ಬೆಟ್ಟದಲ್ಲಿ ಒಂದು ಪಿಕಪ್ ಟ್ರಕ್. ಆ ಟ್ರಕ್ ಒಳಗಡೆ ಮೊಬೈಲ್, ಬಟ್ಟೆಗಳು, GPS ಟ್ರ್ಯಾಕರ್ ಮತ್ತು $32,000 ಹಣ ಮಾತ್ರ ಇರುತ್ತೆ. ಆ ಗಾಡಿಯ ಹಿಂದೆ ಒಂದು ನಾಯಿ ಹಸಿವಿನಿಂದ ಜೀವಂತವಾಗಿ ಮಲಗಿರುತ್ತೆ. ಆದರೆ ಆ ಟ್ರಕ್ನಲ್ಲಿ ಬಂದಿದ್ದಂತಹ ಬಾಬಿ ಜಾಮಿಸನ್, ಅವನ ಹೆಂಡತಿ ಶೆರಿಲಿನ್, ಅವರ 6 ವರ್ಷದ ಮಗಳು ಮ್ಯಾಡಿಸನ್ ಕಾಣೆಯಾಗಿರ್ತಾರೆ. ಕಾಣೆಯಾದ 3 ಜನರೂ ಸಹ 4 ವರ್ಷದ ನಂತರ ಪತ್ತೆಯಾಗ್ತಾರೆ. ಜೀವಂತವಾಗಿ ಅಲ್ಲ, ಸತ್ತ ಬರೀ ಮೂಳೆಗಳಾಗಿ. ಇದು ಜಾಮಿಸನ್ ಕುಟುಂಬದ ಇಂದಿಗೂ ಬಗೆಹರಿಯದ ಕತೆ. ಜಾಮಿಸನ್ ಕುಟುಂಬ ಓಕ್ಲಹೋಮಾದ ಯುಪೋಲಾ ಅನ್ನೋ ಬಂಗ್ಲೆಯಲ್ಲಿ ತಮ್ಮ ಜೀವನ ನಡೆಸ್ತಾ ಇರ್ತಾರೆ. ಮೇಲ್ನೋಟಕ್ಕೆ ಅವರು ಎಲ್ಲರಂತೆ ಸಾಮಾನ್ಯ ಕುಟುಂಬವಾಗಿದ್ರು. ಆದರೆ ಅವರ ಮನೆಯೊಳಗೆ ರಾತ್ರಿಯಾಗ್ತಿದ್ದಂತೆ ವಿಚಿತ್ರವಾದ ಶಬ್ದ ಮತ್ತು ಬೆಳಕು ಬರೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ರಮೇಣ ಜಾಮಿಸನ್, ನಮ್ಮ ಮನೆಯಲ್ಲಿ ನಿಗೂಢ ಆತ್ಮಗಳು ನೆರಳಿನ ರೂಪದಲ್ಲಿ ಓಡಾಡ್ತಾ ಇದೆ ಮತ್ತು 6 ವರ್ಷದ ಮ್ಯಾಡಿಸನ್ ಯಾವುದೋ ಅದೃಶ್ಯ ಮಗುವಿನೊಂದಿಗೆ ಮಾತಾಡ್ತಾಳೆ ಅಂತ ಅಕ್ಕಪಕ್ಕದ ಜನರಿಗೆ ಹೇಳ್ಕೊತಾ ಇರ್ತಾನೆ. ಜಾಮಿಸನ್ ಬೈಬಲ್ ಸೇರಿದಂತೆ ಆತ್ಮಗಳ ಕುರಿತಾದ ಬುಕ್ಸ್ಗಳನ್ನು ಓದಲು ಶುರು ಮಾಡ್ತಾನೆ. ಶೆರಿಲಿನ್ ಕಾಣದ ಆತ್ಮಗಳ ವಿರುದ್ಧ ಹೋರಾಡಲು ಸಿದ್ಧಳಾಗಿದ್ದೀನಿ ಅನ್ನುವಂತಹ ಡಿಸ್ಟರ್ಬಿಂಗ್ ಪದಗಳನ್ನು ಮನೆಯ ಗೋಡೆಗಳ ಮೇಲೆಲ್ಲ ಬರಿತಾಳೆ. ಅವರ ಭಯ ಕೇವಲ ಆತ್ಮಗಳ ಬಗ್ಗೆ ಮಾತ್ರ ಇರಲಿಲ್ಲ. ತನ್ನ ಸ್ವಂತ ತಂದೆಗೆ ಮೆಕ್ಸಿಕನ್ ಮಾಫಿಯಾದೊಂದಿಗೆ ಲಿಂಕ್ ಇದ್ದು ಆತನಿಂದ ನನ್ನ ಕುಟುಂಬಕ್ಕೆ ತೊಂದರೆ ಇದೆ ಎಂದು ಆರೋಪ ಮಾಡ್ತಾನೆ. ಅದಲ್ಲದೆ ಈ ವಿಷಯ ತಿಳಿದಂತಹ ಜಾಮಿಸನ್ ಪಕ್ಕದ ಮನೆಯಲ್ಲಿ ವಾಸವಿದ್ದ ವ್ಯಕ್ತಿಯೊಬ್ಬ ಮನೆಯನ್ನು ಖಾಲಿ ಮಾಡುವಂತೆ ಒತ್ತಾಯ ಮಾಡ್ತಾನೆ. ಆ ಸಮಯದಲ್ಲಿ ಬಿಸ್ನೆಸ್ ಕೂಡ ತುಂಬ ಲಾಸ್ ಆಗುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಡಿಪ್ರೆಷನ್ಗೆ ಹೋದಂತಹ ಇಡೀ ಕುಟುಂಬ 2009 ಅಂತ್ಯದ ವೇಳೆಗೆ ಇದೆಲ್ಲವನ್ನೂ ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡಲು ನಿರ್ಧಾರ ಮಾಡ್ತಾರೆ. ಡಿಸೆಂಬರ್ 12, 2009 ಕುಟುಂಬದ 3 ಜನ ಸೇರಿ ಹೊಸ ಜಾಗ ತಗೊಳ್ಳೋ ಪ್ಲಾನ್ ಮಾಡಿ ಓಕ್ಲಹೋಮಾದ ಬೆಟ್ಟದ ಕಡೆ ಹೊರಡ್ತಾರೆ. ಆದರೆ ಅವರು ರಿಟರ್ನ್ ಮನೆಗೆ ಬರೋದಿಲ್ಲ. ಅದಾದ 1 ವಾರದ ಬಳಿಕ ಬೆಟ್ಟದ ಬಳಿ ಬೇಟೆಗಾರರು ಬೇಟೆ ಮಾಡುವಾಗ ಒಂದು ಬಿಳಿ ಟ್ರಕ್ ಇರೋದನ್ನ ಗಮನಿಸಿ ಅವರು ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. ಸ್ಥಳಕ್ಕೆ ಬಂದು ತನಿಖೆ ಪ್ರಾರಂಭ ಮಾಡಿದಂತಹ ಪೊಲೀಸರಿಗೆ ಟ್ರಕ್ ಒಳಗಡೆ ಶೆರಿಲಿನ್ ಪರ್ಸ್ ಮತ್ತು ID, 2 ಮೊಬೈಲ್, ಬಟ್ಟೆಗಳು, $32,000 ಮತ್ತು ಕಾರಿನ ಹಿಂದೆ ಒಂದು ನಾಯಿ ಮಾತ್ರ ಸಿಗುತ್ತದೆ. ಆದರೆ ಆ ಟ್ರಕ್ನಲ್ಲಿ ಬಂದಂತಹ 3 ಜನರ ಒಂದು ಸಣ್ಣ ಸುಳಿವು ಸಹ ಪೊಲೀಸರಿಗೆ ಸಿಗೋದಿಲ್ಲ. ಆ ಬೆಟ್ಟದ ಸುತ್ತಮುತ್ತ ಸರ್ಚ್ ಮಾಡಿದಂತಹ ಪೊಲೀಸರಿಗೆ ಯಾವುದೇ ರೀತಿ ಹೆಜ್ಜೆ ಗುರುತಾಗಲಿ, ರಕ್ತದ ಕಲೆಗಳಾಗಲಿ, ಡೆಡ್ ಬಾಡೀಸ್ ಆಗಲಿ ಸಿಗೋದಿಲ್ಲ. ಟ್ರಕ್ನಲ್ಲಿ ಸಿಕ್ಕಂತಹ ಶೆರಿಲಿನ್ ID ಪ್ರಕಾರ ಅವರ ಇದ್ದಂತಹ ಬಂಗ್ಲೋಗೆ ಬಂದಂತಹ ಪೊಲೀಸರಿಗೆ CCTV ಫೂಟೇಜ್ ಸಿಗುತ್ತೆ. ಫೂಟೇಜ್ ನೋಡಿದಂತಹ ಪೊಲೀಸರೇ ಒಂದು ಕ್ಷಣ ಶಾಕ್ ಆಗ್ತಾರೆ. ಶೆರಿಲಿನ್ ಮತ್ತು ಬಾಬಿ ಜಾಮಿಸನ್ ಗಂಡ ಹೆಂಡತಿಯಾಗಿದ್ದರೂ ಅವರಿಬ್ಬರು ಸುಮಾರು ಹೊತ್ತು ಏನೂ ಮಾತನಾಡದೆ ಮನೆಯ ಒಳಗಿಂದ ಕೆಲವು ವಸ್ತುಗಳನ್ನು ಟ್ರಕ್ ಒಳಗಡೆ ಲೋಡ್ ಮಾಡ್ತಾ ಇರ್ತಾರೆ. ಟ್ರಾನ್ಸ್ ಸ್ಟೇಜ್ ಅನ್ನೋ ರೀತಿ ಆ ಕಡೆ ಈ ಕಡೆ ನೋಡದೆ ಇಬ್ಬರು ಏನೂ ಮಾತನಾಡದೆ ರೋಬೋಟ್ಗಳ ರೀತಿ ಬಿಹೇವ್ ಮಾಡ್ತಿರ್ತಾರೆ. ಅದಲ್ಲದೆ ವಸ್ತುಗಳನ್ನು ಟ್ರಕ್ಗೆ ಲೋಡ್ ಮಾಡೋ ಮಧ್ಯದಲ್ಲಿ 5 ನಿಮಿಷ ಹಾಗೆ ಫ್ರೀಸ್ ಆಗಿ ನಿಂತ್ಕೊಬಿಡ್ತಾರೆ ಮತ್ತು ಮನೆಯ ಗೋಡೆ ಮೇಲಿನ ಶೆರಿಲಿನ್ ಬರೆದಂತಹ ಪದಗಳು, ಬಾಬಿ ಓದಿದಂತಹ ಆತ್ಮಗಳ ಕುರಿತಾದ ಬುಕ್ಸ್ಗಳನ್ನೆಲ್ಲ ನೋಡಿದಂತಹ ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಯಾವುದೇ ಪ್ರಯೋಜನ ಆಗಲ್ಲ. ಸುಮಾರು 2 ವರ್ಷಗಳಾದರೂ ಸಹ ಜಾಮಿಸನ್ ಕುಟುಂಬದ ಬಗ್ಗೆ ಯಾವ ಸುಳಿವು ಸಿಗೋದಿಲ್ಲ. ಕೊನೆಯದಾಗಿ ನವೆಂಬರ್ 2013ರಲ್ಲಿ ಜಾಮಿಸನ್ ಕುಟುಂಬ
ಕಣ್ಮರೆಯಾದ 4 ವರ್ಷಗಳ ನಂತರ ಕಾಡಿನಲ್ಲಿ ಬೇಟೆಯಾಡ್ತಿದ್ದಂತಹ ಬೇಟೆಗಾರರಿಗೆ ಕೆಲವೊಂದು ಅಸ್ಥಿಪಂಜರಗಳು ಸಿಗುತ್ತವೆ. 2 ವಯಸ್ಕರದ್ದು, ಮತ್ತೊಂದು ಚಿಕ್ಕ ಮಗುವಿನದ್ದು. ಅಸ್ಥಿಪಂಜರಗಳನ್ನು ರಿಸರ್ಚ್ ಮಾಡಿದಂತಹ ಪೊಲೀಸರು ಕನ್ಫರ್ಮ್ ಮಾಡ್ತಾರೆ ಅವು ಬಾಬಿ, ಶರ್ಲಿನ್ ಮತ್ತು ಮ್ಯಾಡಿಸನ್ನದ್ದೇ ಎಂದು. ಆದರೆ ಅಸ್ಥಿಪಂಜರಗಳು ಸಿಕ್ಕರೂ ಸಹ ಆ ಮೂವರು ಹೇಗೆ ಸತ್ತರು ಎಂದು ಮೆಡಿಕಲ್ ರಿಪೋರ್ಟ್ ಸಹ ಹೇಳೋದಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾದ್ರೆ ಜಾಮಿಸನ್ ಕುಟುಂಬಕ್ಕೆ ನಿಜವಾಗಿಯೂ ಏನಾಯ್ತು? ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ರಿಯಲ್ ಮಿಸ್ಟ್ರಿ ಸ್ಟೋರಿಗಳಿಗಾಗಿ ಕಿರಣ್ ಪೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.